ಹಾಯ್ ಫ್ರೆಂಡ್ಸ್. ಯಾರ ಕೈ ಕೆಳಗೂ ಕೆಲಸ ಮಾಡಬಾರ್ದು, ತಮ್ಮದೇ ಆದ ಸ್ವಂತ ಉದ್ಯಮ ಇರಬೇಕು, ಅಲ್ಲಿ ನಾನೇ ಬಾಸ್ ಆಗಿರಬೇಕು ಎಂಬ ಆಸೆ ಎಲ್ಲ ಒಂದು ಪುರುಷರಿಗೂ ಇದ್ದೇ ಇರುತ್ತದೆ. ಆದರೆ ಅನೇಕರು ಹೂಡಿಕೆ ಮತ್ತು ಲಾಭ ನಷ್ಟದ ಆತಂಕಕ್ಕೆ ಹೆದರಿ ಸ್ವಂತ ಉದ್ಯಮದ ಕನಸು ಕಾಣುವುದನ್ನೇ ಕೈಬಿಟ್ಟಿರ್ತಾರೆ. ತಮ್ಮದೇ ಉದ್ಯಮ ಎಂದ ತಕ್ಷಣ ದೊಡ್ಡ ಮಟ್ಟದಲ್ಲಿಯೇ ಶುರು ಮಾಡಬೇಕಂತೇನಿಲ್ಲ. ತಮ್ಮ ಹೂಡಿಕೆಗೆ ತಕ್ಕಂತೆ ಚಿಕ್ಕ ವ್ಯವಹಾರಗಳನ್ನು ಕೂಡ ನೀವು ಪ್ರಾರಂಭಿಸಬಹುದು. ದೊಡ್ಡ ವ್ಯವಹಾರಗಳು ಮಾತ್ರ ಲಾಭ ತಂದುಕೊಡ್ತವೆ ಎಂಬುದು ನಿಮ್ಮ ಒಂದು ತಪ್ಪು ಕಲ್ಪನೆ. ಸಣ್ಣ ವ್ಯವಹಾರಗಳಲ್ಲೂ ಕೂಡ ಉದ್ಯಮಿಗಳ ಕೈ ಹಿಡಿಯುತ್ತದೆ. ಹಾಗಾದರೆ ಸಣ್ಣ ವ್ಯವಹಾರದಲ್ಲೇ ನೀವು ಹೇಗೆ ಲಾಭ ತಂದುಕೊಳ್ಬೋದು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಮೊದಲನೆಯ ಒಂದು ವ್ಯಾಪಾರ ಯಾವುದೆಂದರೆ ಸಲೂನ್. ಕ್ಷೌರಿಕ ಅಂಗಡಿಗಳು ಮತ್ತು ಸಲೂನ್ಗಳು ಪುರುಷರು ಪ್ರಾರಂಭಿಸಬಹುದಾದ ಉತ್ತಮ ಸ್ಥಳೀಯ ವ್ಯಾಪಾರವಾಗಿದೆ. ಈ ಉದ್ಯಮದಲ್ಲಿ ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ನೀವು ಬಯಸಿದರೆ ಸಾಕಷ್ಟು ಜನಬೀಡವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ. ಹೊಸ ಹೊಸ ಹೇರ್ ಸ್ಟೈಲ್ಗಳಿಗೆ ಯುವಕರು ಮಾರು ಹೋಗುವುದರಿಂದ ನಿಮ್ಮ ಸೃಜನಾತ್ಮಕ ಕಲೆಯನ್ನು ಬಳಸಿಕೊಳ್ಳುವ ಮೂಲಕ ನೀವು ವ್ಯಾಪಾರವನ್ನು ಮುನ್ನಡೆಸಬಹುದಾಗಿದೆ. ಇನ್ನು ಎರಡನೇದಾಗಿ ಲ್ಯಾಂಡ್ಸ್ಕೇಪಿಂಗ್ ವ್ಯವಹಾರ. ಆರಂಭಿಕ ಹೂಡಿಕೆಯು ತುಲನಾತ್ಮಕವಾಗಿ ಕಡಿಮೆಯಾಗಿದೆ. ನೀವು ಬಿಗಿಯಾದ ಬಜೆಟ್ನಲ್ಲಿ ಇದ್ದರೆ ನೀವು ಈ ಒಂದು ಫೀಲ್ಡನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮವಾಗಿದೆ. ಇನ್ನು ಮೂರನೇದಾಗಿ ಮನೆ ಪೇಂಟಿಂಗ್ ವ್ಯವಹಾರ. ಮನೆ ಪೇಂಟಿಂಗ್ ಉದ್ಯಮ ಕೂಡ ಹೆಚ್ಚು ಪ್ರಚಲಿತದಲ್ಲಿ ಇರುವಂಥದ್ದು. ನೀವು 3-4 ಕೆಲಸಗಾರರನ್ನು ಇಟ್ಟುಕೊಂಡು ಈ ಉದ್ಯಮವನ್ನು ಆರಂಭಿಸಬಹುದು. ಹೊಸ ಮನೆಗಳ ಮಾಲೀಕರ ಜೊತೆ ಮಾತುಕತೆ ಮಾಡಿಕೊಳ್ಳುವ ಮೂಲಕ ನೀವು ಇದರಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಇನ್ನು ಆನ್ಲೈನ್ ಸ್ಟೋರ್ಸ್. ಇ ಕಾಮರ್ಸ್ ವ್ಯವಹಾರದಂತಹ ಆನ್ಲೈನ್ ಸ್ಟೋರ್ಸನ್ನು ಪ್ರಾರಂಭಿಸಲು ಕಡಿಮೆ ಹೂಡಿಕೆಯ ಅಗತ್ಯವಿರುತ್ತದೆ ಮತ್ತು ನೀವು ಜಾಗತಿಕ ಪ್ರೇಕ್ಷಕರನ್ನು ತಲುಪಲು ಇದು ಉತ್ತಮ ಮಾರ್ಗವಾಗಿದೆ. ಈಗಂತೂ ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ಹೆಚ್ಚು ಪ್ರಚಲಿತವಾಗಿರುವುದರಿಂದ ಈ ವ್ಯಾಪಾರ ನಿಮಗೆ ಕೈ ಹಿಡಿಯುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಇನ್ನು ಐದನೇದಾಗಿ ವೈಯಕ್ತಿಕ ತರಬೇತುದಾರ. ಹೌದು, ನೀವು ಫಿಟ್ನೆಸ್ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದರೆ ವೈಯಕ್ತಿಕವಾಗಿ ತರಬೇತುದಾರರನ್ನು ನೀವು ಈ ಒಂದು ವ್ಯವಹಾರವನ್ನು ಸ್ಟಾರ್ಟ್ ಮಾಡಬಹುದು. ನಿಮಗೆ ಒಂದು ಉತ್ತಮ ಆಯ್ಕೆಯಾಗಿದೆ. ನೀವು ಮನೆಯಿಂದಲೇ ಅಥವಾ ಸ್ಥಳೀಯ ಜಿಮ್ಗಳಲ್ಲಿ ಈ ಒಂದು ಕೆಲಸವನ್ನು ನೀವು ಆರಂಭಿಸಬಹುದು. ಇನ್ನು ಆರನೇದಾಗಿ ಬೇಕರಿ ಅಥವಾ ಅಡಿಗೆ ವ್ಯವಹಾರ. ನೀವು ಫುಡ್ಡಿ ಪ್ರಿಯರ್ ಅಂದರೆ ನೀವು ಅಡಿಗೆಯ ಪ್ರಿಯರಾಗಿದ್ದರೆ, ಅಡಿಗೆ ಕಲೆ ನಿಮಗೆ ಗೊತ್ತಿದ್ದರೆ ಹಣವನ್ನು ನೀವು ಇದರ ಮೇಲೆ ಹೂಡಿಕೆ ಮಾಡಬಹುದು. ಇದು ಉತ್ತಮ ಆದಾಯ ತಂದುಕೊಡುವಂತಹ ಉದ್ಯಮ ಆಗಿದೆ. ರೆಸ್ಟೋರೆಂಟ್, ಕೆಫೆ, ಹೋಟೆಲ್, ಕ್ಯಾಟರಿಂಗನ್ನು ನೀವು ಆರಂಭಿಸಬಹುದು. ಇನ್ನು ಏಳನೇದಾಗಿ ಮನೆ ದುರಸ್ತಿ ಮತ್ತು ಸುಧಾರಣೆ. ಹೌದು, ಹ್ಯಾಂಡಿಮ್ಯಾನ್ ಸೇವೆಗಳು ಹೆಚ್ಚಿನ ಬೇಡಿಕೆಯಲ್ಲಿ ಇದೆ. ಮನೆ ದುರಸ್ತಿ ಮತ್ತು ಸುಧಾರಣೆ ಪುರುಷರಿಗೆ ಉತ್ತಮ ವ್ಯಾಪಾರವಾಗಿದೆ. ನೀವು ಕೆಲವೇ ಸಾಧನಗಳೊಂದಿಗೆ ನೀವು ಈ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಇನ್ನು ಎಂಟನೇದಾಗಿ ವ್ಯಾಪಾರ ಸಲಹೆಗಾರ. ವ್ಯಾಪಾರ ಸಲಹೆಗಾರರಾಗಿ ನೀವು ಮಾರ್ಕೆಟಿಂಗ್ ಅಥವಾ ಹಣಕಾಸು ಯೋಜನೆಗಳೊಂದಿಗೆ ಸಣ್ಣ ವ್ಯವಹಾರಗಳಿಗೆ ಸಹಾಯ ಮಾಡಬಹುದು. ತಮ್ಮ ಕ್ಷೇತ್ರಗಳಲ್ಲಿ ಪರಿಣಿತರಾಗಿರುವ ಪುರುಷರಿಗೆ ಇದು ತುಂಬಾ ಉಪಯುಕ್ತವಾಗಿದೆ. ಇನ್ನು ಒಂಬತ್ತನೇದಾಗಿ ಪೆಟ್ ಸಿಟ್ಟಿಂಗ್ ವ್ಯಾಪಾರ. ಪ್ರಾಣಿಗಳನ್ನು ಪ್ರೀತಿಸುವವರ ಪುರುಷರಿಗಾಗಿ ಪೆಟ್ ಸಿಟ್ಟಿಂಗ್ ಉತ್ತಮ ವ್ಯವಹಾರವಾಗಿದೆ. ನಿಮ್ಮ ಸೇವೆಗಳನ್ನು ಆನ್ಲೈನ್ಗಳಲ್ಲಿ ಜಾಹೀರಾತು ಮಾಡುವುದರ ಮೂಲಕ ಪ್ರಚಾರವನ್ನು ನೀವು ಈ ಒಂದು ವ್ಯವಹಾರಕ್ಕೆ ಪ್ರಾರಂಭಿಸಬಹುದು. ಇನ್ನು ಫ್ರೀಲ್ಯಾನ್ಸ್ ಬರವಣಿಗೆಯನ್ನು ಆನಂದಿಸುವ ಮತ್ತು ಉತ್ತಮ ಹಣವನ್ನು ಪಡೆಯುವ ಬಯಸುವ ಪುರುಷರಿಗೆ ಫ್ರೀಲ್ಯಾನ್ಸ್ ಬರವಣಿಗೆ ತುಂಬಾ ಉತ್ತಮವಾಗಿದೆ. ಈಗ ಸಾಕಷ್ಟು ಫ್ರೀಲ್ಯಾನ್ಸ್ ಬರವಣಿಗೆ ವೇದಿಕೆಗಳಿದ್ದು ಅಲ್ಲೂ ಸಹ ನೀವು ಮಾಲೀಕತ್ವ ಸಹವನ್ನು ಪಡೆದುಕೊಳ್ಳಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.